ಕರ್ನಾಟಕ, ಜೈ ಕರ್ನಾಟಕ, ಎಲ್ಲಿದ್ದೀರಾ? ನಾನು ನಿಮಗೆ ಊಟ ತಂದಿದ್ದೀನಿ. ಜೈ ಕರ್ನಾಟಕ. ಜಿಲೇಬಿ ಆಂಟಿ, ನೀವು ನನಗೋಸ್ಕರ ಊಟ ತಂದಿದ್ದೀರಾ? ನೀವಿಲ್ಲಿ ಬಂದಿದ್ದೀರಾ ಜೈ ಕರ್ನಾಟಕ? ನಾ ಹೇಳ್ತಿರೋದು ಕೇಳಿಸ್ತಿದ್ಯಾ? ನಾನು ಇಲ್ಲೇ ಇದ್ದೀನಿ ಜಿಲೇಬಿ ಆಂಟಿ. ಎಲ್ಲಿದ್ದೀರಾ? ಜಿಲೇಬಿ ಆಂಟಿ, ನನ್ನ ಮೇಲೆ ನಿಮ್ಗೆ ಎಷ್ಟೊಂದು ಪ್ರೀತಿ. ಅತ್ತೆನೂ ಹೀಗೆ ನನ್ನ ಕರ್ಸ್ಕದ್ರು ಏನನ್ನ ಕೊಡ್ತಾ ಇದ್ರು. ಥ್ಯಾಂಕ್ ಯು ಜಿಲೇಬಿ ಆಂಟಿ. ಸುವಾಸ ವಾಸಂತಿ, ಬೇಗ ಬನ್ನಿ, ಬೇಗ ಬನ್ನಿ. ಬನ್ನಿ ಎಲ್ಲರೂ, ಬೇಗ ಬನ್ನಿ. ಈ ಜಿಲೇಬಿ ಎಂತ ಮನೆ ಹಾಳು ಕೆಲಸ ಮಾಡಿದಾಳು ಗೊತ್ತಾ? ಯಾಕೆ ಕೂಕೋತಾ ಇದ್ದೀರಾ ಅತ್ತೆ? ಆ ಭೂತ ನೋಡಿದ್ರೆ ನಮ್ಮನ್ನ ಕಡ್ಕೊಂಡು ತಿಂತ ಇದೆ. ನೀ ನೋಡಿದ್ರೆ ಯುದ್ಧ ಮಾಡಿ ಅದಕ್ಕೆ ಬುದ್ಧಿ ಕಲಿಸ್ತೀನಿ ಅಂತೀಯ. ಈ ಜಿಲೇಬಿ ಇದ್ದಾಳಲ್ಲ, ನಾವು ಮಾಡಿಟ್ಟಿದ್ದನ್ನೆಲ್ಲ ತಂದು ತಂದು ಅದಕ್ಕೆ ಹಾಕಿ ಅದನ್ನ ಸಾಕ್ತಾ ಇದ್ದಾಳೆ. ಏನ್ ಹೇಳ್ತಿದ್ದೀರಾ ಅತ್ತೆ? ಹೂ ಕಡು, ನಾವು ಕಾಗೆಗೆ ಪಿಂಡ ಹಾಕ್ತಿವಲ್ಲ ಹಂಗೆ ಇವಳು ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ ಅಂತ ಹೇಳಿ ಅದಕ್ಕೆ ಕರ್ದು ಕರ್ದು ಊಟ ಹಾಕ್ತಾ ಇದ್ದಾಳೆ. ನನ್ನ ಕಾಗೆ ಅಂತೀರ ಪಿಜ್ಜಾಜಿ, ನಾನು ಏನ್ ಮಾಡ್ತೀರಿ ನೋಡ್ತಾ ಇರಿ. ಇಲ್ಲ, ನಾನು ಯಾರಿಗೂ ಊಟ ಕೊಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಿದ್ದಾರೆ. ಮುಚ್ಚೆ ಬಾಯಿ. ನಾನೇ ಕಣ್ಣಾರ ನೋಡಿದ್ದೀನಿ, ನನಗೆ ಏಮಾರಿಸ್ತೀಯಾ? ನರರಿ, ಬೂತಿಗೆ ಯಾರೋ ಏಜೆಂಟ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆಯಲ್ಲ, ಅದು ಯಾರು ಅಲ್ಲ ಕಣ, ಇವಳೆ. ಇವಳು ಆ ಬೂತನ್ನ ನಾಯಿ ತರ ಇಟ್ಕೊಂಡು ಬಿಸ್ಕೆಟ್ ಹಾಕಿ ಸಾಕ್ತಾ ಇದ್ದಾಳೆ. ಹಾ, ನನ್ನ ನಾಯ. ಏನೇ ಇದು ಜಿಲೇಬಿ? ಪದೇ ಪದೇ ನೀನು ಯಾಕೆ ಈ ಥರ ದ್ರೋಹ ಮಾಡ್ತಾ ಇದೀಯಾ ನಮಗೆ? ಅಮಾನುಷ ಶಕ್ತಿಗಳನ್ನ ಮನೇಲಿ ಸಾಕೋದು ಅಂತಂದ್ರೇನು? ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಇಲ್ಲ ಅಮ್ಮವ್ರೆ, ನಾನಂತವಳಲ್ಲ. ನಿನಗೆ ಭೂತದ ಜೊತೆ ಸಂಬಂಧ ಇಲ್ಲ ಅಂದ್ರೆ ಭೂತ ಬರೆದ ಚೀಟಿನ ನಾನೇ ಬರ್ದೆ ಅಂತ ಮಾಡದೇ ಇರೋ ತಪ್ಪನ್ನ ನಿನ್ ಮೇಲೆ ಹಾಕೊಳ್ತಿದ್ದೆ. ಹೌದು ಅತ್ತೆ, ನೀನು ಹೇಳ್ತಾರ ಸರಿ. ಈ ಜಿಲೇಬಿ ಮೇಲೆ ಮೊದಲಿಂದ ಅನುಮಾನ ಇದ್ದೇ ಇತ್ತು. ಇಲ್ಲ ಅಣ್ಣ, ನಾನು ಏನು ತಪ್ಪು ಮಾಡಿಲ್ಲ. ಈಗ ಊಟ ಮಾಡೋಕ್ ಮುಂಚೆ ದೇವರ ಧ್ಯಾನ ಮಾಡಲ್ವಾ, ಹಾಗೆ ಮಾಡ್ತಿದ್ದೆ ಅಷ್ಟೇ. ನಿನಗೆ ದೆವ್ವದ್ದೇ ಧ್ಯಾನ. ಈ ಜಿಲೇಬಿನ ಸುಮ್ಮನೆ ಬಿಡಬಾರ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಲಡ್ಡು ಮೇಲೆ ಅನುಮಾನ ಬರೋಕ್ ಮಾಡ್ಬಿಟ್ಲು. ಛೇ, ಇಲ್ಲ ಅಕ್ಕ, ನಾನು ಏನೂ ಮಾಡಿಲ್ಲ. ನಾನು ಯಾರ ಮೇಲೂ ತಪ್ಪು ಹೊಡ್ಸಿಲ್ಲ. ನಿಜವಾಗ್ಲೂ ನಾನು ಲಡ್ಡು ಜಿಲೇಬಿ, ಎಲ್ಲೋ ಅನಾಥೆಯಾಗಿ ಬಿದ್ದಿದ್ದ ನಿನ್ನನ್ನ ಮನೆಗೆ ಕರ್ಕೊಂಬಂದು ಮಗಳ ತರ ಸಾಕ್ದೆ. ಅಂಥದ್ರಲ್ಲಿ ಗುಂಡು ಮನೆಗೆ 2 ಬಗ್ಗೆ ಹಾಗೆ ನಮಗೆ ದ್ರೋಹ ಮಾಡಕ್ ಕೊಟ್ಟಿದ್ಯಲ್ಲ, ಇದು ಸರಿನಾ? ಆ ಭೂತದ ಜೊತೆ ಸೇರ್ಕೊಂಡು ಸಾಕ್ಷಿ ಮದುವೆ ಮುರಿಯ ಕೊಟ್ಟಿದ್ಯಾ? ಅಮ್ಮ, ಯಾಕೆ ಇಷ್ಟು ದೊಡ್ಡ ರಾದಂತ ಮಾಡ್ತಾ ಇದ್ದೀರಾ? ಅಲ್ಲ, ಜಿಲೇಬಿ ಯಾಕೆ ಸಾಕ್ಷಿ ಮದುವೆ ಮುರಿಬೇಕು? ಇದರಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ. ಬೇಡ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ.
ಸಾಧ್ಯನೇ ಇಲ್ಲ. ಇವಳು ಭೂತದ ಏಜೆಂಟ್ ಅಂತ ಪ್ರೂವ್ ಆಗೋಗಿದೆ. ಇವಳೇನಾದ್ರೂ ಈ ಮನೆಯಲ್ಲಿದ್ರೆ ಆ ಭೂತಕ್ಕೆ 10 ಪಟ್ಟು ಶಕ್ತಿ ಜಾಸ್ತಿ ಆಗೋಗುತ್ತೆ. ಇಲ್ಲಿ ನಡೆಯೋ ವಿಷಯನೆಲ್ಲ ಆ ಭೂತಕ್ಕೆ ಲೀಕ್ ಮಾಡಿ ಮ್ಯಾಚ್ ಫಿಕ್ಸ್ ಮಾಡ್ಬಿಡ್ತಾಳೆ. ಆಮೇಲೆ ಆ ಭೂತ ಬೌಂಡ್ರಿ ಮೇಲೆ ಬೌಂಡ್ರಿ ಬಾರಿಸ್ತಾ ಇರುತ್ತೆ. ನೋಡಿ, ಕಳೆದ ಸಲ ಇವಳನ್ನ ಮನೆಯಿಂದ ಓಡಿಸೋ ನಿರ್ಧಾರ ಮಾಡಿದ್ದೆ ನಾನು. ಆಗ ಆ ಭೂತ ಇವಳಿಗೆ ಸಪೋರ್ಟ್ ಮಾಡ್ಬಿಡ್ತು. ಈಗ ಅದೇ ಭೂತ ಇವಳಿಗೆ ಮುಳ್ಳಾಗಿದೆ. ಇನ್ನು ಇವಳಿಗೆ ಕ್ಷಮೆ ಇಲ್ಲ. ಏ ಜಿಲೇಬಿ, ನಾಳೆ ಬೆಳಗ್ಗೆ ಒಳಗಡೆ ಈ ಮನೆಯಿಂದ ಜಾಗ ಖಾಲಿ ಮಾಡಬೇಕು. ಅಯ್ಯೋ ಅಣ್ಣ, ದಯವಿಟ್ಟು ಮತ್ತೆ ಅಂತ ದೊಡ್ಡ ಶಿಕ್ಷೆ ನನಗೆ ಕೊಡಬೇಡಿ. ನೀವು ನನ್ನನ್ನು ಈಗ ಮನೆಯಿಂದ ಆಚೆ ಹಾಕ್ಬಿಟ್ರೆ ನನಗೆ ಯಾರು ತೆಕ್ಕಿದ್ದಾರೆ? ನೋಡಿ, ನೀವುಗಳೇ ನನ್ನ ಬಂಧು ಬಳಗ ಸರ್ವಸ್ವ ಎಲ್ಲ. ದಯವಿಟ್ಟು ನನ್ನನ್ನು ಮತ್ತೆ ಮನೆಯಿಂದ ಆಚೆ ಹಾಕ್ಬೇಡಿ, ದಯವಿಟ್ಟು ಅಣ್ಣ. ಅಣ್ಣ ಪ್ಲೀಸ್, ನಿಮ್ಮನ್ನು ಮತ್ತೆ ಕೇಳ್ಕೊತೀನಿ, ನನ್ನನ್ನು ಮನೆಯಿಂದ ಆಚೆ ಹಾಕ್ಬೇಡಿ. ಜಿಲೇಬಿ, ಈ ಹಳೆ ಡೈಲಾಗ್ ಎಲ್ಲ ರಿಪೀಟ್ ಮಾಡಬೇಡ. ಅದಕ್ಕೆ ಯಾರು ಇಲ್ಲಿ ಸೊಪ್ಪಾಕೋದಿಲ್ಲ. ಸರಿಯಾಗಿ ಹೇಳಿದೆ ನರಹರಿ. ಏ ಜಿಲೇಬಿ, ನಿನ್ನ ಮೊಸಳೆ ಕಣ್ಣೀರಿಗೆ ಇಲ್ಲಿ ಅಯ್ಯೋ ಪಾಪ ಅನ್ನೋರು ಯಾರೂ ಇಲ್ಲ. ನೀನು ಎಂಥವಳು ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರೋ. ಅಯ್ಯೋ, ಮನೆ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನಿಮ್ಗೇನು ಗೊತ್ತು? ನನ್ನೋರು ತನ್ನೋರನ್ನ ದೂರ ಮಾಡ್ಕೊಂಡು ಬದುಕಕ್ಕಾಗತ್ತಾ? ಅಳ್ಬೇಡಿ ಜಿಲೇಬಿ ಆಂಟಿ, ನಿನ್ ಕಷ್ಟ ನನಗೆ ಗೊತ್ತು. ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಬಿಟ್ಟು ಹೋದಾಗ ನನ್ನ ದಿನ ಸ್ಟ್ರೈಟ್ ಇದ್ದ ಗೊತ್ತಾ? ಈ ಜಿಲೇಬಿನ ಓಡಿಸೋದ್ರಿಂದ ಏನು ಪ್ರಯೋಜನ? ಆ ಭೂತ ಅಂತೂ ಜಿಲೇಬಿ ಹಿಂದೆ ಹೋಗಲ್ವಲ್ಲ. ಈ ಜಿಲೇಬಿನ ಟೂಲಾಗಿ ಇಟ್ಕೊಂಡು ಆ ಭೂತನ ಕಟ್ಟಾಕಬೇಕು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೇಕು. ಆಯ್ತು ಜಿಲೇಬಿ, ನೀ ಅಷ್ಟೊಂದು ಕೇಳ್ಕೋತಾ ಇದೆಯಾ ಅಂತ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಆದರೆ ಒಂದು ಕಂಡೀಷನ್. ಆ ಕಂಡೀಷನ್ ಒಪ್ಪೋದಾದ್ರೆ ಮಾತ್ರ ನೀನು ಈ ಮನೇಲಿ ಇರ್ಬೋದು. ನರಹರಿ, ನಿನ್ ತಲೆ ಕೆಟ್ಟಿದ್ಯೇನೋ? ಯಾವ ಚಾನ್ಸು ಬೇಡ, ಏನು ಬೇಡ. ಮೊದಲು ಇವಳನ್ನ ಮನೆಯಿಂದ ಆಚೆ ಕಳಿಸು. ಅತ್ತೆ, ನೀ ಸ್ವಲ್ಪ ಸುಮ್ಮನಿರು. ಈ ವಿಷಯದಲ್ಲಿ ನಾನು ನಿರ್ಧಾರ ತಗೋತೀನಿ. ನೋಡಿ ಜಿಲೇಬಿ, ಆ ನಿನ್ ಜೈ ಕರ್ನಾಟಕ ಅನ್ನೋ ಭೂತ ಸಾಕ್ಷಿ ಮದುವೆ ವಿಷಯದಲ್ಲಿ ನೇರವಾಗಿ ಮ್ಯಾಜಿಕ್ ಮಾಡಬಾರ್ದು. ತಾಕತ್ತಿದ್ರೆ ಹಾಗೆ ನಿಲ್ಲಿಸ್ಲಿ. ಇದಕ್ಕೆ ಒಪ್ಪೋದಾದ್ರೆ ಮಾತ್ರ ನೀನು ಈ ಮನೇಲಿ ಇರ್ಬೋದು. ಜೈ ಕರ್ನಾಟಕ. ಏನಪ್ಪ ಇದು ನಿನ್ ಲೀಲೆ? ಕಣ್ ಮುಂದೆನೆ ಇವರೆಲ್ಲ ಸೇರ್ಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ರು, ನೀನ್ ಸುಮ್ಮನೆ ಇದೆಯಲ್ಲ. ಜೈ ಕರ್ನಾಟಕ, ಇದು ನಿಮಗ್ ನ್ಯಾಯನಾ? ಜೈ ಕರ್ನಾಟಕ, ನಿಮ್ಮನ್ನ ಇವರೆಲ್ಲ ಭೂತ ಅಂತ ತಿಳ್ಕೊಂಡಿದ್ದಾರೆ. ನೀವು ಭೂತ ಅಲ್ಲ, ಸರ್ವಾಂತರ್ಯಾಮಿ, ಪರೋಪಕಾರಿ ಅಂತ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ನೋಡಿ ಜೈ ಕರ್ನಾಟಕ, ನೀವಿಲ್ಲಿ ಇರೋದೇ ನಿಜ ಆಗಿದ್ರೆ ನೀವ್ ನನ್ಗೆ ಇಲ್ಲಿ ಪ್ರಾಮಿಸ್ ಮಾಡಿ ನನ್ನನ್ನು ಉಳಿಸ್ಕೊಳ್ಳಿ. ಆಯ್ತು, ಪ್ರಾಮಿಸ್. ಜಿಲೇಬಿ ಆಂಟಿಗೆ ಹೋಗ್ಸಾರ ಈ ಸಾಕ್ಷಿಯತ್ತೆ ಮದ್ವೆ ನಿಲ್ಸಕ್ಕೆ ಮ್ಯಾಜಿಕ್ ಮಾಡಲ್ಲ. ಏಯ್ ಅಂಜಲಿ, ಸುಮ್ಮನೆ ತೆಪ್ಪಗಿರು. ಏನೇನೋ ಪ್ರಾಮಿಸ್ ಮಾಡಿ ಅಡ್ವರ್ಟ್ ಮಾಡ್ಕೋಬೇಡ. ಪಾಪ ಲಡ್ಡೂನ ನಾನು ಪ್ರಾಮಿಸ್ ಮಾಡಿಲ್ಲ ಅಂದ್ರೆ ಜಿಲೇಬಿ ಆಂಟಿನ ಈ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ನಿಜವಾಗ್ಲೂ ಜೈ ಕರ್ನಾಟಕ ತುಂಬಾ ಒಳ್ಳೆಯವರು. ನೋಡಿ, ಅವರು ನಿಮ್ಮ ಮಾತು ಒಪ್ಕೋತಾರೆ.
ದಯವಿಟ್ಟು ಈಗಲಾದ್ರೂ ಆ ಶಿಕ್ಷೆನ ವಾಪಸ್ ತಗೊಳ್ಳಿ. ಓ ಗಾಳಿ ಪ್ರಾಮಿಸ್ ಮಾಡ್ಬಿಟ್ರೆ ನಂಬಿಡೋಕ್ಕಾಗತ್ತಾ? ರೈಟಿಂಗಲ್ಲಿ ಬೇಕು, ಬರ್ದು ತೋರಿಸ್ಲಿ, ನಂಬ್ತೀನಿ. ನಿನ್ನ ಭೂತ ಕೇಳು, ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ. ಇದೆಂತ ಸತ್ವ ಪರೀಕ್ಷೆ? ಅಯ್ಯೋ, ನಾನು ಅವ್ರಿಗೆ ಹೇಗೆ ಹೇಳಿ? ನಾನ್ ಕರೆದ್ರೆ ಅವ್ರು ಬರ್ತಾರ? ಎಲ್ಲ ಜಿಲೇಬಿ, ನಿನ್ನ ಭೂತ ಪ್ರಾಮಿಸ್ ಮಾಡಲೇ ಇಲ್ಲ. ಅದಕ್ಕೆ ಅಷ್ಟೊಂದು ದಮ್ ಎಲ್ಲಿರ್ಬೇಕು? ನನ್ನ ಮಾತು ಕೇಳಿ ಹೆದರ್ಕೊಂಡು ಓಡೋಗಿರ್ಬೇಕು. ಅಂತೂ ನಾನು ಆ ಭೂತದ ಸೊಕ್ಕ ಅಡಗಿಸ್ಬಿಟ್ಟೆ. ಸೀರೀಸ್ ವೈಟ್ ವಾಶ್. ನಿನ್ನನ್ನು ಪ್ರೊಟೆಕ್ಟ್ ಮಾಡೋರು ಇಲ್ಲಿ ಯಾರು ಇಲ್ಲ. ಹೊಡ್ತಾರು. ಹೇಳಿದ್ ಕೇಳಿಸ್ತಲ್ಲ, ಕಟ್ಟು ಮೂಟೆ ಕಟ್ಕೊಂಡು ಇಲ್ಲಿ ಹೋಗ್ತಾ ಇರು. ಅಲ್ವೋ ನರಹರಿ, ಇಷ್ಟಕ್ಕೆಲ್ಲ ಹೆದರ್ಕೊಂಡು ಆ ಭೂತ ಮನೆ ಬಿಟ್ಟು ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ? ನನಗಂತೂ ನಂಬಿಕೆ ಇಲ್ಲ. ಭೂತಕ್ಕೆ ಸಹಾಯ ಮಾಡೋರೇ ಈ ಮನೆ ಬಿಟ್ಟು ತೊಲಗದ ಮೇಲೆ ಭೂತ ತೊಲಗದೆ ಇರುತ್ತಾ? ಮೊದಲು ಈ ಜಿಲೇಬಿನ ಮನೆಯಿಂದ ಹೊರಗಾಕ್ರಿ. ಎಲ್ಲಿದೆ ಭೂತ? ಸುಮ್ಮನೆ ಹೆದರ್ ಸಾಯ್ತಿಲ್ಲ ಅತ್ತೆ. ಅದು ಸೋತು ಸುಣ್ಣಾಗಿ ಓಡೋಗಿದೆ. ಭೂತ ಅಂತೆ, ಭೂತ. ಅಲ್ಲಿ ನೋಡು ನರೇರಿ. ಮಗು ಜೊತೆ ಎಂಥ ಯುದ್ಧ. ಪಾಪ ಆ ಮಗು ಮನಸ್ಸಲ್ಲಿ ಒಂಚೂರು ಕಲ್ಮಶ ಇಲ್ಲ. ಆ ಮಗುನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಅದಕ್ಕೆ ಹಿಂಸೆ ಕೊಡ್ತಿದ್ದಾರೆ. ಅಣ್ಣ ನೋಡಿದ್ರ, ಜೈ ಕರ್ನಾಟಕ ಕೊನೆಗೂ ನನ್ನ ಕೈ ಬಿಡ್ಲಿಲ್ಲ. ಅವರು ನೀವ್ ಕೇಳ್ದಾಗೇನೆ ಪ್ರಾಮಿಸ್ ಮಾಡಿದ್ದಾರೆ. ಜೈ ಕರ್ನಾಟಕ, ನಿನಗೆ ತುಂಬಾ ಥ್ಯಾಂಕ್ಸ್. ನಿನ್ ಋಣನ ನಾನು ಯಾವತ್ತೂ ತೀರ್ಸೋದಿಕ್ಕಾಗಲ್ಲ. ಜೈ ಕರ್ನಾಟಕಗೆ ಜೈ, ಜೈ ಕರ್ನಾಟಕಗೆ ಜೈ. ಅಂತೂ ಆ ಭೂತ ಯಾವ ಚೇಷ್ಟೆನೂ ಮಾಡಲ್ಲ ಅಂತ ಮಾತು ಕೊಡ್ತಲ್ಲ, ಅಷ್ಟು ಸಾಕು. ಹೌದು ಅತ್ತೆ, ನಮ್ಮ ಸಾಕ್ಷಿ ಮದುವೆ ಸುಸೂತ್ರವಾಗಿ ಆಗತ್ತೆ. ಇನ್ಯಾವ ಸಮಸ್ಯೆನೂ ಇಲ್ಲ.
ಏ ಜಿಲೇಬಿ, ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿದೆ, ನೀನು ಉಳ್ಕೊಂಡೆ. ಇನ್ನು ಇದೇ ಮನೇಲಿ ನಾನು ಉಳಿತೀನಿ ಅಂತ ಕನಸು ಕಾಣ್ಬೇಡ. ನಿನ್ನ ಭೂತದ ಸಮೇತವಾಗಿ ಈ ಮನೆಯಲ್ಲಿ ಎತ್ತಂಗಡಿ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಾಗಿ ಬಸ್ಸಾನೇ ಅಲ್ಲ. ನಡಿ. ಜೈ ಕರ್ನಾಟಕ, ನೀವಿಲ್ಲೇ ಎಲ್ಲೋ ಇದ್ದೀರಾ ಅಂತ ನನಗೆ ಗೊತ್ತು. ದಯವಿಟ್ಟು ಒಂದೇ ಒಂದು ಸತಿ ನಿಮ್ಮ ದರ್ಶನ ಭಾಗ್ಯ ನನಗೆ ಕೊಡಿ. ನಾನು ಇವಾಗ ನಮಸ್ಕಾರ ಮಾಡಿ ಧನ್ಯಳಾಗ್ತೀನಿ. ಜೈ ಕರ್ನಾಟಕಕ್ಕೆ ಜೈ. ನಿಮಗೆ ಅಂಜಲಿ ಬಗ್ಗೆ ಹೇಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತಮ್ಮ. ಹೇಗೆ ಏನು ಅಂತ ನಾನು ಇನ್ನೊಂದ್ಸಲ ಹೇಳ್ತೀನಿ. ಸಾಕ್ಷಿ, ಈಗ ನೀನು ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡು. ಮನೆಯವರೆಲ್ಲ ಸೇರಿಕೊಂಡು ಆ ಪುಟಾಣಿ ಅಂಜಲಿ ಕೈಗಳನ್ನ ಕಟ್ಟಾಕ್ಬಿಟ್ರಮ್ಮ. ಇನ್ನು ಮುಂದೆ ಅವಳು ಯಾವುದೇ ಮ್ಯಾಜಿಕ್ ಮಾಡಲ್ಲ ಅಂತ ಅವಳ ಕೈಲಿ ಪ್ರಾಮಿಸ್ ಮಾಡಿಸ್ಕೊಂಡ್ಬಿಟ್ರು. ಸಾಕ್ಷಿ, ಇನ್ನು ಮುಂದೆ ಅಂಜಲಿ ನಿನ್ಗೆ ಯಾವ ಸಹಾಯನೂ ಮಾಡೋ ಪರಿಸ್ಥಿತಿಲಿ ಇಲ್ಲ. ಅವ್ಳು ನಿನ್ಗೆ ಯಾವ ಸಹಾಯನೂ ಮಾಡೋಕ್ಕಾಗಲ್ಲ. ನೋಡು, ನಿನ್ನ ಆಸೆ ಕನಸುಗಳನ್ನೆಲ್ಲ ಇಲ್ಲಿಗೆ ಸುಟ್ಟಾಕ್ಬಿಡು. ಅದ್ಯಾವುದು ಕೈಗೂಡಲ್ಲ. ಕಮಲ್ನ ಮದುವೆ ಆಗೋದನ್ನ ಬಿಟ್ರೆ ನಿನಗೆ ಬೇರೆ ಯಾವ ದಾರಿನೂ ಇಲ್ಲಮ್ಮ, ಯಾವ ದಾರಿನೂ ಇಲ್ಲ. ಸಾಕ್ಷಿ, ಸಾಕ್ಷಿ, ಅಮ್ಮ ಬರ್ತಿದ್ದಾರೆ, ಅಳ್ಬೇಡ. ಸಾಕ್ಷಿ, ನಿನ್ನ ಮದುವೆಗಿದ್ದಿದ್ದ ಒಂದೊಂದೇ ವಿಘ್ನಗಳು ನಿವಾರಣೆ ಆಗ್ತವೆ. ಇನ್ನು ನಿಮ್ಮ ಮದುವೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಹಾ ಸಿಂಧು, ಇವಳ ಮದುವೆಗೆ ಧಾರೆಗೆ ಯಾವ್ಯಾವ ಸೀರೆ ತಗೊಂಬರೋಣ? ಒಂದು 3-4 ಸಾರಿ ತೆಗೆದ್ರೆ ಚೆನ್ನಾಗಿರುತ್ತೆ. ವರಪೂಜೆಗೊಂದು ಕೆಂಪು ಬನಾರಸ್ ಸಾರಿ, ದಾರಿಗೊಂದು ಗ್ರೀನ್ ಕಾಂಜೀವರಂ ಸಾರಿ ಹಾಕಿದ್ರೆ ನಮ್ಮ ಸಾಕ್ಷಿಗೆ ಚೆನ್ನಾಗಿರುತ್ತೆ. ಸಾಕ್ಷಿ, ಸಾಕ್ಷಿ, ಓ ಅಮ್ಮ ನಿಲ್ಲೇ ಇದೆಯಾ? ಸಾಕ್ಷಿ ಹೇಳ್ಬಿಡು, ಇನ್ಮೇಲೆ ಅವಳ ಮದುವೆ ಯಾವ ಅಡೆತಡೆನೂ ಇರೋದಿಲ್ಲ ಅಂತ. ಯಾವ ಭೂತ ಪಿಶಾಚಿ ಬಂದು ಅವಳ ಮದುವೆ ನಿಲ್ಸೋದಿಕ್ಕೆ ಆಗೋದಿಲ್ಲ. ನಾನೀಗ ಹೋಗಿ ಅವಳ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬರ್ತೀವಿ. ನೀವೆಲ್ಲ ಮದುವೆಗೆ ಬೇಕಾದ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಳಿ. ನಾವು ಅದೇ ವಿಷಯ ಮಾತಾಡೋಣ ಅಂತ ಬಂದ್ವಿ ಕಣೋ. ಸರಿ, ಹಾಗಾದ್ರೆ ನನ್ನ ಕೆಲಸ ನಿರಳಾಯ್ತು, ನೀವೇ ಮಾಡ್ತೀಯಲ್ಲ. ಅಳ್ಬೇಡ ಸಾಕ್ಷಿ, ಇದ್ರಲ್ಲಿ ನನ್ನ ಯಾವ ಸ್ವಾರ್ಥನೂ ಇಲ್ಲ ನಮ್ಮ. ನಿನಗೆ ಒಳ್ಳೇದಾಗ್ಲಿ, ನೀನ್ ಚೆನ್ನಾಗಿರ್ಬೇಕು ಅಂತ ಈ ನಿರ್ಧಾರ ತಗೊಂಡಿದ್ದಷ್ಟೇ. ನೀನ್ ಹೀಗೆ ಅಳ್ತಾ ಕೂತ್ಕೊಂಡ್ರೆ ನಮ್ಮ ಮನ್ಸಿಗೂ ತುಂಬಾ ನೋವಾಗುತ್ತಮ್ಮ. ನೋಡು, ನಿನ್ಗೆ ಏನ್ ಬೇಕೋ ಕೇಳು, ನಾನು ಕೊಡಿಸ್ತೀನಿ. ನನ್ಗೆ ಎಷ್ಟು ಸಾಲ ಆದ್ರೂ ಪರವಾಗಿಲ್ಲ, ಯಾವುದಕ್ಕೂ ಕಡಿಮೆ ಆಗಬಾರ್ದು. ಆ ರೀತಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಸ್ತೀನಿ. ಒಟ್ನಲ್ಲಿ ನೀನ್ ಸಂತೋಷವಾಗಿರ್ಬೇಕು ಸಾಕ್ಷಿ, ಅಷ್ಟೇ ನನಗೆ ಬೇಕಾಗಿರೋದು. ಅಷ್ಟೇ ನಮ್ಮ. ಯಾಕೆ ನೀವು ಅರ್ಥ ಮಾಡ್ಕೊಳ್ತಿಲ್ಲ? ಮನಸ್ಕೊಂದು ಇಷ್ಟ ಇಲ್ಲದೆ ಇರೋನ್ ಜೊತೆ ಮದ್ವೆ ಮಾಡಿಸಿದ್ರೆ ನಾನು ಸುಖವಾಗಿರ್ತೀನ? ಗಂಡ ಅನ್ನೋನೇ ತಗಡು ಅನ್ಸಿದ್ಮೇಲೆ ನೀವು ಕೂಡ ಚಿನ್ನದ ಜೊತೆ ನನ್ನ ಸಂಸಾರ ಮಾಡೋಕ್ಕಾಗತ್ತಾ?